ಹೊಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ಹಸು ಕೊಂದಿದ್ದಂತಹ ಪ್ರತೀಕಾರಕ್ಕೆ ಈ ಹೆಬ್ಬುಲಿಯ ಹತ್ಯೆ ನಡೀತಾ ಹಾಗಾಗಿ ಎಂಎಂ ಹಿಲ್ಸ್ನಲ್ಲಿ ಹುಲಿ ಹತ್ಯೆ ಪ್ರಕರಣ ಹಸು ಕೊಂದಿದ್ದ ಪ್ರತೀಕಾರವನ್ನ ದುರುಳರು ಈ ರೀತಿಯಾಗಿ ತೀರಿಸಿಕೊಂಡ್ರ ವಿಷ ಬಿಟ್ಟು ಹತ್ಯೆ ಮಾಡಿದ್ದಾರೆ. ಪಚ್ಚೆದೊಡ್ಡಿ ಗ್ರಾಮದ ಮೂವರಿಂದ ಕೃತ್ಯ ನಡೆದಿದೆ ಅನ್ನುವಂಥ ಅನುಮಾನ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮ ಅರಣ್ಯ ವ್ಯಾಪ್ತಿಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. 9 ಅಡಿ ಉದ್ದ 12 ವರ್ಷ ಪ್ರಾಯದ 250 ಕೆಜಿ ತೂಕ ಇದ್ದಂತಹ ಹುಲಿ ವಿಷಪ್ರಾಶನ ಮಾಡಿಸಿ ಹುಲಿ ಹತ್ಯೆ ಮಾಡಿದ್ದಾರೆ ಹಂತಕರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಪತ್ತೆಯಾಗಿದೆ. ವಿಷಪ್ರಾಶನ ಮಾಡಿಸಿರುವಂಥದ್ದು. ಸತ್ತ ನಂತರ ಸ್ಥಳಾಂತರಿಸಲಾಗದೇನೆ 3 ತುಂಡು ಮಾಡಿದ್ದಾರೆ. 3 ತುಂಡು ಮಾಡಿದ್ದಾರೆ. 9 ಅಡಿ ಉದ್ದದ ಹುಲಿ ಕರುಳು ಹಾಗೂ ಲಿವರ್ ಅನ್ನ ಬೇರೆ ಕಡೆ ಬಿಸಾಡಿತ್ತು. ಮರದ ತುಂಡಿನ ಮೇಲೆ ಹುಲಿಯ ದೇಹ ತುಂಡರಿಸಿತು. ಹಸು ಕೊಂದಿದ್ದಕ್ಕಾಗಿ ಪ್ಲಾನ್ ಮಾಡಿ ಹುಲಿ ಕೊಂದಿರುವಂತಹ ಶಂಕೆ ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಮೂವರು ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಇದೆ. ಶಂಕಿತ ಆರೋಪಿಗಳು ಅಂದ್ರೆ ಯಾರ ಮೇಲೆ ಅನುಮಾನ ಈಗ ಮೂಡಿದೆ ಆ ಮೂವರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಹೆಚ್ಚುವರಿ ತನಿಖೆ ಕೂಡ ಮುಂದುವರಿತಾ ಇದೆ. ಹುಲಿಯ ದೇಹವನ್ನ 3 ಭಾಗಗಳನ್ನ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರೆ ಕರುಳು ಚುರುಕ್ ಕಾಣಿಸುತ್ತೆ. ಇತ್ತೀಚೆಗಷ್ಟೇ ಇದೇ ಎಂಎಂ ಹಿಲ್ಸ್ ನಲ್ಲಿ ಒಂದು ತಾಯಿ ಹುಲಿ ಸೇರಿದಂಗೆ 4 ಮರಿಗಳನ್ನ ವಿಷವನ್ನಿಟ್ಟು ಸಾಯಿಸಿದ್ದು ಕೂಡ ಇನ್ನೂ ಮರೆತಿಲ್ಲ. ಇತ್ತೀಚೆಗೆ ನಡೆದಂತಹ ಪ್ರಕರಣ. ಗಸ್ತು ತಿರುಗುವಂತಹ ಈ ಅರಣ್ಯ ಪಾಲಕರು ಅವರು ಪ್ರತಿಭಟನೆಯನ್ನು ಇರುತ್ತಾ ಆದಂತಹ ದಿನಾನೇ ಒಂದು ಹೆಣ್ಣು ಹುಲಿ ಸೇರಿದಂಗೆ 4 ಮರಿಗಳನ್ನ ಇದೇ ರೀತಿಯಾಗಿ ಕೊಲೆ ಮಾಡಲಾಗಿತ್ತು. ಅಂದ್ರೆ ವಿಷ ಬಿಟ್ಟು ಕೊಂದಿದ್ರು. ಆ ಮೂವರನ್ನ ಅರೆಸ್ಟ್ ಮಾಡಲಾಗಿತ್ತು. ತಂದೆ ಮಗ ಮತ್ತೊಬ್ಬ ಆರೋಪಿ ವ್ಯಕ್ತಿಯನ್ನ. ಮತ್ತೊಂದು ಪ್ರಕರಣವನ್ನ ನೋಡ್ತಾ ಇದ್ದೀವಿ ಈಗ. ಇದು ಕೂಡ ಸೇಮ್. ಆದರೆ ಎಷ್ಟು ಭೀಕರವಾಗಿದೆ ಅಂದ್ರೆ ಆ ಹುಲಿಯನ್ನ ದೈತ್ಯಾಕಾರದ ವ್ಯಾಘ್ರ, ಅದು 250 ಕೆಜಿ 9 ಅಡಿ ಉದ್ದ, ಅದನ್ನು 3 ತುಂಡು ಮಾಡಿದ್ದಾರೆ. ಅದು ಎದರಿಂದ ಕೊರೆದು ಹಾಕಿದ್ದಾರೋ ದೇಹ ಗೊತ್ತಿಲ್ಲ. ನೋಡಿ, ಅದನ್ನ ತಂದು ಜೋಡಿಸಿಟ್ಟು ಅರಣ್ಯ ಅಧಿಕಾರಿಗಳು ಅದರ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಗೊತ್ತಾಗಿರುವಂಥದ್ದು ವಿಷ ಬಿಟ್ಟು ಸಾಯಿಸಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ ಸಂಪರ್ಕದಲ್ಲಿದ್ದಾರೆ. ನಂದೀಶ, ನಾನು ಹೇಳ್ತಾ ಇದ್ದೆ ಇತ್ತೀಚೆಗಷ್ಟೇ ಇದೇ ಎಂಎಂ ಹಿಲ್ಸ್ ನಲ್ಲಿ ಒಂದು ತಾಯಿ ಹುಲಿ ಸೇರಿದಂಗೆ 4 ಮರಿಗಳನ್ನ ಇದೇ ರೀತಿಯಾಗಿ ಹಸು ವ್ಯಾಘ್ರ ಕೊಂದು ಹಾಕಿತ್ತು ಅನ್ನುವಂಥ ಕಾರಣಕ್ಕಾಗಿನೇ ವಿಷ ಬಿಟ್ಟು ಕೊಲೆ ಮಾಡಿದ್ದಂಥದ್ದನ್ನ ನಾವು ನೋಡಿದ್ವಿ. ಈಗ ಮತ್ತೆ ಅಂಥದ್ದೇ ಪ್ರಕರಣ. ಬಟ್ ಎಚ್ಚೆತ್ಕೊಳ್ತಾ ಇಲ್ಲಿ ಈ ಭಾಗದ ಜನ ಅನ್ನುವಂಥದ್ದು. ಹೌದು, ಖಂಡಿತ. ಯಾಕಂತಂದ್ರೆ ಇತ್ತೀಚೆಗೆ ತಾನೇ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೋಗ್ಯ ಮೊರೆಯಲ್ಲಿ 5 ಹುಲಿಗಳ ಒಂದು ವಿಷಾಪ್ರಸಾರ ಮಾಡಿ ಕೊಂದು ಹಾಕಲಾಗಿತ್ತು. ಅದೇ ರೀತಿ ಒಂದು ಘಟನೆ ಮತ್ತೆ ಮರುಕಳಿಸಿದೆ ಆ ಭಾಗದಲ್ಲಿ. ಇದು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಎಷ್ಟು ಎತ್ತು ಕಾಣ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಆ ಘಟನೆಯಿಂದ ಎಚ್ಚೆತ್ತುಕೊಳ್ಳದೆ ಅಲ್ಲಿ ಗಸ್ತನ್ನ ಜಾಸ್ತಿ ಮಾಡದೆ ಈ ತರ ಒಂದು ಪ್ರಕರಣಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಏನು ಪಚ್ಚೆದೊಡ್ಡಿ ಅಂತ ಹನೂರು ಒಂದು ತಾಲೂಕು ಕೇಂದ್ರ, ಅಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ ಪಚ್ಚೆದೊಡ್ಡಿ ಅಂತ ಒಂದು ಊರಿದೆ, ಅರಣ್ಯ ಗ್ರಾಮ ಇದೆ. ಆ ಗ್ರಾಮದವರೇ 3 ಜನ ಸೇರ್ಕೊಂಡು ಒಂದು ಕೃತ್ಯ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಆ ಭಾಗದಲ್ಲಿ ಹಸುಗಳನ್ನ ಸಾಕ್ತಾರೆ, ಜನಗಳನ್ನ ಸಾಕ್ತಾರೆ. ಆ ಹಸುಗಳನ್ನ ಮತ್ತೆ ಕಾಡು ಹೊಡ್ಕೊಂಡಾಗ ಅವುಗಳ ಮೇಲೆ ಅಟ್ಯಾಕ್ ಮಾಡಿ ಹುಲಿ ಸಾಯಿಸ್ತಾ ಇತ್ತು, ಮತ್ತೆ ಪದೇ ಪದೇ ತೊಂದರೆ ಕೊಡ್ತಾ ಇತ್ತು ಅನ್ನೋ ಕಾರಣಕ್ಕೆ ಪಚ್ಚೆದೊಡ್ಡಿ 3 ಸೇರ್ಕೊಂಡು ಈ ಹುಲಿಗೆ ಒಂದು ವಿಷವನ್ನ ಹಾಕಿದರೆ. ಆ ವಿಷವನ್ನು ತಿನ್ನಂತಹ ಹುಲಿ ಸತ್ತ ನಂತರ ಅದನ್ನ ಬೇರೆ ಕಡೆ ಸಾಗಿಸಬೇಕಾಗಿತ್ತು. ಅದನ್ನ ಸಾಗಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದ್ರೆ ಅದು ಭಾರಿ ಗಾತ್ರದ ದೊಡ್ಡ ಹೆಬ್ಬುಲಿ ಅಂತ ಹೇಳ್ಬೋದು. 9 ಅಡಿ ಉದ್ದ ಇದೆ ಅಂತೆ, 250ಕ್ಕೂ ಹೆಚ್ಚು ಕೆಜಿ ತೂಕ ಇದೆ, ಮತ್ತೆ 12 ವರ್ಷ ಪ್ರಾಯದ ಹುಲಿ ಅದು. ಅದನ್ನ ಬೇರೆ ಕಡೆ ಸಾಗಿಸಕ್ಕಾಗದೆ ಅದನ್ನ ಅಲ್ಲೇ 3 ತುಂಡುಗಳಾಗಿ ಭಾಗ ಮಾಡಿ ಅದನ್ನ ಬೇರೆ ಬೇರೆ ಕಡೆ ಬಿಸಾಡಿ ಹೋಗಿದ್ದಾರೆ. ಜೊತೆಗೆ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ವಿಷಪ್ರಸಾರ ಮಾಡಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ ಏನು ಕರುಳು ಮತ್ತು ಹುಲಿಯ ಕರುಳು ಮತ್ತು ಯಕೃತನ್ನ ಬೇರೆ ಬೇರೆ ಕಡೆ ಬಿಸಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಮರಣೋತ್ತರ ಪರೀಕ್ಷೆ ವೇಳೆ ಗೊತ್ತಾಗ್ಬಿಡ್ತಿತ್ತ. ಅದನ್ನ ನಿನ್ನೆ ಮರಣೋತ್ತರ ಪರೀಕ್ಷೆ ಮಾಡ್ಬೇಕಾದ್ರೆ ವೈದ್ಯರಿಗೆ ಕರುಳು ಮತ್ತು ಯಕೃತ್ತು ಇಲ್ದಿರೋದು ಗೊತ್ತಾದ್ಮೇಲೆ ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ದಾರೆ. ಇದು ನಾವು ಕಷ್ಟ ಆಗುತ್ತೆ ಮರಣೋತ್ತರ ಪರೀಕ್ಷೆ ಮಾಡೋದು, ಈಗ ಸಾವಿಗೆ ಕಾರಣ ಏನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಮತ್ತೆ ಕೂಂಬಿಂಗ್ ಮಾಡಿದ್ದಾರೆ. ಅರಣ್ಯಾಧಿಕಾರಿಗಳು ಕೂಂಬಿಂಗ್ ಮಾಡಿದಾಗ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಕೃತ್ತು ಮತ್ತು ಇದು ಕರುಳು ಸಿಕ್ಕಿದೆ. ಆ ನಂತರ ಇದು ವಿಷಪ್ರಸಾರದಿಂದ ಆಗಿರೋದು ಅಂತ ಗೊತ್ತಾಗಿದೆ. ಜೊತೆಗೆ ನಿನ್ನೆ ನಾಯಿಗಳನ್ನ ಅಲ್ಲಿಗೆ ಕರೆಸಲಾಗಿತ್ತು.
ಭೂಸುನಗಳನ್ನ. ಅವುಗಳು ಪಚ್ಚೆದೊಡ್ಡಿಯ 3 ವ್ಯಕ್ತಿಗಳ ಮನೆ ಮುಂದೆ ಹೋಗಿ ನಿಂತಿವೆ. ಹಾಗಾಗಿ ಅವರು 3 ಸಹ ಕೊಂದಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಇನ್ನೊಂದು ದಿನ ಇದೆ, 3 ಸಹ ನಾಪತ್ತೆಯಾಗಿದ್ದಾರೆ. ಇದು ಇಂಬು ಕೊಡ್ತಾ ಇದೆ ಅವರು 3 ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಅರುಣ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಒಂದು ಹೆಬ್ಬುಲಿ ಅಂದರೆ ಸುಮಾರು 9 ಅಡಿ ಉದ್ದ ಇದೆ. ಅದರ ಬಾಲನೇ 1 ಮೀಟ್ರು ಅಂದರೆ 3 ಅಡಿ. ಟೋಟಲಿ 12 ಅಡಿ ಉದ್ದ ಇರುವಂಥ ಹುಲಿನ ನಾನು ಜೀವಮಾನದಲ್ಲೇ ಇದೇ ಫಸ್ಟು ನೋಡಿರೋದು. ನಾನು ಅದನ್ನು ನೋಡಿದ್ದೇನೆ, ನನಗೆ ಭಾಳ ದುಃಖ ಆಯಿತು. ಯಾಕೆ ಅಂದರೆ ಅದನ್ನು ಫಸ್ಟು ಪಾಯ್ಸನ್ ಮಾಡಿದ್ದಾರೆ. ಪಾಯ್ಸನ್ ಮಾಡಿ ವಿಷ ಪ್ರಾಶನ ಆದಮೇಲೆ ಆ ಹುಲಿ ಸತ್ತ ಮೇಲೆ ಅದನ್ನು ಕಂಪ್ಲೀಟು ಅಲ್ಲಿಂದ ಸಾಕ್ಷಿನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹಳ್ಳ ಹರಿತದೆ. ಆ ಹಳ್ಳದಲ್ಲೇ ಅದನ್ನು ಮುಚ್ಚೋದಕ್ಕೆ ಮಣ್ಣು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಮಾಡುವಾಗ ಅದನ್ನು ಎತ್ತೋಕ್ಕಾಗಿಲ್ಲ. ಯಾಕೆ ಅಂದರೆ 220ರಿಂದ 250 kg ತೂಕ ಇದೆ. ಅದು 2-3 ಜನ ಸೇರು ಕೂಡ ಎತ್ತೋಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಹುಲಿ ಅದು ತಕ್ಷಣ ಏನು ಮಾಡಿದ್ದಾರೆ, 3 ತುಂಡಾಗಿ ಮಾಡಿದ್ದಾರೆ. 3 ತುಂಡು ಮಾಡಿ ಅದನ್ನು 2 ತುಂಡು ಹಳ್ಳಕ್ಕೆ ತಗೊಂಡು ಬಂದು ಹಾಕಿದ್ದಾರೆ. ಇನ್ನೊಂದು ತುಂಡನ್ನು ಒಂದು ಪೊಟ್ರೆ ಒಳಗಡೆ ಹಾಕಿ ಅದಕ್ಕೆ ಎಲೆಗಳು ಮುಚ್ಚಿದ್ದಾರೆ. ಅದನ್ನು ಉದ್ದೇಶ ಏನಂದರೆ ಅವರು ಹಳ್ಳ ಮಾಡಿ ಸಮಯ ಸಂದರ್ಭ ನೋಡಿ ಮುಚ್ಚಕ್ಕೆ ಮಾಡಿದ್ದಾರೆ. ಸಾಕ್ಷ್ಯ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಕ್ಷಣವೇ ಅವ್ರು ಏನು ಮಾಡಿದ್ದಾರೆ, ನಮ್ಮ ವಾಚರ್ಸ್ ಬಂದಿದ್ದಾರೆ. ವಾಚರ್ಸ್ ಬರುವಾಗ ಅವರು ಕೈ ವಾಶ್ ಮಾಡ್ತಿದ್ದಾರೆ ಹಳ್ಳದಲ್ಲಿ. ಮಾಡುವಾಗ ಇವರು ನೋಡಿ ಯಾರದು ಅಂತ ಕೂಗುವಾಗ ಅಲ್ಲಿಂದ ಓಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯ ಮಾಜಿ ಸದಸ್ಯ ಮಲ್ಲೇಶಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈಗ ತಾನೇ ಒಬ್ರು ಪರಿಸರವಾದಿಗಳು ಹೇಳ್ತಾ ಇದ್ರಿ ಹುಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನನ್ನ ಜೀವಮಾನದಲ್ಲೇ ನೋಡಿಲ್ಲ ನಾ ಅಷ್ಟು ದೊಡ್ಡ ಹುಲಿ ಇದು, ಅದು ಹೇಗೆ ಸಾಯಿಸೋಕೆ ಮನಸ್ಸು ಬಂತು ಅವರಿಗೆ ಅಂತ. ನಶಿಸಿ ಹೋಗ್ತಾ ಇರುವಂತಹ ಪ್ರಾಣಿ ಸಂಕುಲ ಸರ್, ಇದು ನಾವು ಕಾಪಾಡ್ಕೊಳ್ಬೇಕು. ಬಟ್ ಮನುಷ್ಯ ಎಷ್ಟರ ಮಟ್ಟಿಗೆ ಕೆಟ್ಟವನು ಆಗ್ತಿದ್ದಾನೆ ಅಂದ್ರೆ ವ್ಯಾಘ್ರಣಿಗಿಂತ ಕೆಟ್ಟವನು ಆಗ್ತಿದ್ದಾನೆ. ಹೌದು, ಖಂಡಿತ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸರ್, ಇದು ಈ ಒಂದು ಹುಲಿ ಸಾವು ಬಹಳ ನಮಗೆ ದುಃಖಕರವಾದಂಥದ್ದು. ಹಾಗೇನೆ ನಮ್ಮ ಜಿಲ್ಲೆಯಲ್ಲಿ ಹುಲಿಗಳ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಇದೆ. ಅದೊಂದು ಸಂತೋಷದ ವಿಚಾರ. ಬಟ್ ಈ ಥರ ಒಂದು ಇನ್ಸಿಡೆಂಟ್ಗಳು ನಮ್ಮ ಜಿಲ್ಲೆಯ ಜನತೆಗೇನೆ ಒಂದು ಕಳಂಕ ಇದು. ಈಗ ಮಾಡಿರ್ತಕ್ಕಂಥದ್ದು ಒಂದು ಕಪ್ಪು ಚುಕ್ಕೆ ಇದ್ದಂಗೆ. ಯಾಕೆಂದರೆ ಹುಲಿ ಅಥವಾ ಇತರ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸ್ಥಳೀಯ ಜನರ ಸಹಕಾರ ಬಹಳ ಮುಖ್ಯ. ಆದರೆ ಕಳೆದ ಒಂದು 3 ತಿಂಗಳಿಂದ ನಮ್ಮ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಸುಮಾರು ಒಂದು 6 ಹುಲಿಗಳು ಅಸಹಜವಾಗಿ ತೀರ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ದುಃಖದ ಸಂತತಿ ಇದು ವಿಚಾರ. ಹಂಗಾಗಿ ಇದ್ರ ಬಗ್ಗೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಸರ್. ಸರ್, ಒಂದು ಅರ್ಥ ಆಗ್ತಾ ಇಲ್ಲ, ಈ ಭಾಗದಲ್ಲಿರುವಂತಹ ಜನರು ಮತ್ತು ಕಾಡು ಅನ್ನುವಂಥದ್ದು ಅವರ ಜೀವನದಲ್ಲಿ ಒಂದು ಭಾಗ ಆಗಿರುವಂಥದ್ದು. ಅದು ಯಾವ ರೀತಿಯಾಗಿ ಈ ಇಷ್ಟರ ಮಟ್ಟಿಗೆ ದ್ವೇಷ ಹುಟ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ? ಇತ್ತೀಚೆಗೆ ನೀವು ಹೇಳ್ದಂಗೆ ಒಂದು ಹೆಣ್ಣು ಹುಲಿ ಮತ್ತು 4 ಮರಿಗಳನ್ನ ಸೇಮ್ ಇದೇ ರೀತಿಯಾಗಿ ಸಾಯಿಸಿದ್ರು ವಿಷ ಇಟ್ಟು. ಅದಕ್ಕಿಂತನೂ ಬರ್ಬರವಾಗಿ ಮಾಡಿದ್ದಾರೆ ಈ ಹುಲಿನ. ಇದೊಂದು ಹುಲಿ ಇದೆಯಲ್ಲ, ಇದು ಬಹಳ ಒಳ್ಳೆ ಸೈಜ್ ಇರ್ತಕ್ಕಂಥದ್ದು. ಕಡಿಮೆ ಅಂದ್ರೆ ಒಂದು 250 kg ಅಷ್ಟು ತೂಕ ಇರ್ತಕ್ಕಂಥ ಹುಲಿ ಇದು, ಗಂಡು ಹುಲಿ. ಇದನ್ನ 3 ಭಾಗ ಕಟ್ ಮಾಡಿ 3 ಭಾಗಗಳಿಗೆ ವಿಂಗಡಣೆ ಮಾಡಿ ಒಂದು 100 ಅಡಿ ಅಂತರದಲ್ಲಿ ಬಿಸಾಕಿದ್ದಾರೆ ಅದನ್ನ. ಹಂಗಾಗಿ ಇದು ಅದಕ್ಕಿಂತ ಕ್ರೂರವಾಗಿ ಸಾಯಿಸಿದ್ದಾರೆ. ಯಾಕಂದ್ರೆ ಒಂದು ವನ್ಯ ಪ್ರಾಣಿನ ಅಥವಾ ಹುಲಿ ವ್ಯಾಘ್ರನ ಆ ತರ 3 ಭಾಗವಾಗಿ ಕಟ್ ಮಾಡ್ಬೇಕಾದ್ರೆ ಅದು ನಾರ್ಮಲ್ ಯಾರೋ ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಬಹಳ ದ್ವೇಷ ಇರಬೇಕು, ಇಲ್ಲಾಂದ್ರೆ ಅವನಿಗೆ ಮೆಂಟಲಿ ಇಸ್ ನಾಟ್ ಆಲ್ ರೈಟ್, ಆ ತರ ಇರ್ಬೋದು, ನಾರ್ಮಲ್ ಇಲ್ಲ. ಹಂಗಾಗಿ ಇವೆರಡೇ ಇರತಕ್ಕಂತ ಸಾಧ್ಯ ಅದು. ಹಂಗಾಗಿ ಇದನ್ನ ಬಹಳ ಕ್ರೂರವಾಗಿ ಸಾಯಿಸಿರ್ತಕ್ಕಂಥದ್ದು ನಮ್ಗೆಲ್ಲ ಆಶ್ಚರ್ಯನ ಉಂಟು ಮಾಡಿದೆ. ನಿಜವಾಗ್ಲೂ ಇದು ನಾವು ಸ್ಥಳೀಯರು ಪ್ರತಿಯೊಬ್ರು ನಮ್ಮ ಒಂದು ಮನಸ್ಸನ್ನ ಅವಲೋಕ ಮಾಡ್ಕೋಬೇಕು ನಾವು. ಚಾಮರಾಜನಗರ ಜಿಲ್ಲೆ ಅಂದ್ರೆ ಅತಿ ಹೆಚ್ಚು ಕಾಡಿನ ಭಾಗನೇ ಇರುವಂತದ್ದು. ಪ್ರತಿನಿತ್ಯ ಅವರ ಜೀವನ ಆರಂಭ ಆಗುವಂತದ್ದು ಕಾಡಿನ ಜೊತೆ. ಶೇಕಡಕ್ಕೂ 50% ಭಾಗ ಕಾಡಿದೆ. ಎರಡನೇದು 2000ಕ್ಕೂ ಹೆಚ್ಚು ಆನೆಗಳಿದೆ. ಹೌದು. ಒಂದು 250 ಹುಲಿಗಳಿದೆ ನಮ್ಮ ಜಿಲ್ಲೆನಲ್ಲಿ. ಇದು ಒಂದು ಹೆಮ್ಮೆಯ ವಿಚಾರ. ಹೌದು.
ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ. ಹ್ಮ್ ಅದನ್ನ ನಾವು ಮನುಷ್ಯರು ಇಲ್ಲಿ ವಾಸ ಮಾಡ್ತಕ್ಕಂತಹ ಜನರು ಮತ್ತೆ ಇತರ ಇಲಾಖೆ ಎಲ್ಲ ಇಲಾಖೆಗಳು, ಅರಣ್ಯ ಇಲಾಖೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಹುಲಿ ಅಥವಾ ಜಿಂಕೆ ಅಥವಾ ಕಾಡೆಮ್ಮೆ ಪ್ರತಿಯೊಂದು ಇಲಾಖೆಗೂ ಸಂಬಂಧಪಟ್ಟದ್ದು ಇದು, ಹ್ಮ್ ಹೌದಲ್ವಾ? ಹೌದು ಹೌದು ಹಂಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ, ಅದನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿನೂ ಇದೆ ಇದರಲ್ಲಿ. ಹ್ಮ್ ಕೇವಲ ಅರಣ್ಯ ಇಲಾಖೆನ ಮಾತ್ರ ಇದನ್ನ ರೆಸ್ಪಾನ್ಸಿಬಿಲಿಟಿ ಮಾಡಬಾರ್ದು. ಹ್ಮ್ ಹಂಗಾಗಿ ನಮ್ಮಲ್ಲಿ ರಾಜಕಾರಣಿಗಳದು ಇದು, ರಾಜಕಾರಣಿಗಳದ ಜವಾಬ್ದಾರಿ ಬಹಳಷ್ಟಿದೆ ಇದರಲ್ಲಿ. ಹ್ಮ್ ಈ ಹುಲಿ ಸಂರಕ್ಷಣೆಯಲ್ಲಿ ಅಥವಾ ಆನೆಗಳ ಸಂರಕ್ಷಣೆಯಲ್ಲಿ ಜವಾಬ್ದಾರಿ ಇದೆ. ಸರ್, ಸರ್ಕಾರ ಹಂಗಾಗಿ ಏನ್ ಇದನ್ನ ಮಾಡ್ಬೇಕು ಅಂತ ಯಾವುದೇ- ಹೇಳ್ತೀರಿ? ಯಾಕಂದ್ರೆ ಸರ್ಕಾರ ಜಾಗೃತಿ ಕಡಿಮೆ ಕಟ್ಟುನಿಟ್ಟಾಗಿ- ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಈ ಭಾಗದ ಜನರಿಗೆ. ಜನರಲ್ಲಿ ಜಾಗೃತಿ ಕಡಿಮೆ ಆಗ್ತಾ ಇದೆ. ಇಲಾಖೆ ಮತ್ತೆ ಇಲ್ಲಿರದ ವಾಸ ಮಾಡ್ತಕ್ಕಂಥ ಜನರಿಗೆ ಸಂಪರ್ಕ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಹಂಗಾಗಿ ಹ್ಮ್ ಹ್ಮ್ ಅರಿವು ಮೂಡಿಸ್ತಕ್ಕಂಥದ್ದು ಹ್ಮ್ ಮತ್ತೆ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥದ್ದು. Okay. ಅರಣ್ಯ ಇಲಾಖೆ ಎಸ್ ಮತ್ತೆ ಇತರ ಇಲಾಖೆಗಳು ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. Okay. ಪ್ರತಿಯೊಬ್ರು ಕೂಡ ಅವಲೋಕನ ಮಾಡ್ಬೇಕು. ಇದು ಯಾರೋ ಒಬ್ರು ಉನ್ನತ ಅಧಿಕಾರಿಗಳಂತಲ್ಲ, ಮುಂಚೂಣಿ ಸಿಬ್ಬಂದಿಯಿಂದ ಪ್ರಾರಂಭವಾಗಿ ಉನ್ನತ ಅಧಿಕಾರಿಗಳವರೆಗೂ ಸಹ ಓಕೆ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಆಗ ಇದನ್ನ ಹೇಗಾದ್ರೂ ಮಾಡಿ ತಡಿಬಹುದು. ನಿಯಂತ್ರಣಕ್ಕೆ ತರಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.